ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಿಯಲ್ ಲೈಫ್ ರಿಯಲ್ ಟಾಕ್ ಚಾನಲ್. ಸೊ ಇವತ್ತು ನಾವು ಸೆಲ್ಫ್ ಅವೇರ್ನೆಸ್ ಬಗ್ಗೆ ಮಾತಾಡೋಣ. 5 ಸೂಚನೆಗಳು ನಮ್ಮ ಸೆಲ್ಫ್ ಜಾಗೃತಿ ಅಂದರೆ ಸ್ವಯಂ ಜಾಗೃತಿ ಬಗ್ಗೆ ಮಾತಾಡೋಣ. ನಮ್ಮ ಎಮೋಷನ್ಸ್ ನಾವು ಐಡೆಂಟಿಫೈ ಮಾಡೋದು, ಖುಷಿಯಾಗಿದ್ದೀವ, ಸ್ಯಾಡ್ ಆಗಿದ್ದೀವ, ಕೋಪದಲ್ಲಿದ್ದೀವ ಅನ್ನೋದನ್ನು ಕಂಡಿಡ್ಕೊಳ್ಳೋದು. ಯಾವಾಗ ನಾವು ನಮ್ಮ ಎಮೋಷನ್ಸ್ನ ನಾವು ಐಡೆಂಟಿಫೈ ಮಾಡ್ತೀವೋ ಆವಾಗ ಇಟ್ಸ್ ಅ ಫಸ್ಟ್ ಸ್ಟೆಪ್ ದಟ್ ನಾವು ಸೆಲ್ಫ್ ಅವೇರ್ ಆಗಿದ್ದೀವಿ ಅಂತ. ನಮ್ಮ ಎಮೋಷನ್ಸ್ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಫಸ್ಟ್ ಸೂಚನೆ. ಈ ಥರ ಇದ್ದಾಗ ನಾವು ಇನ್ನೊಬ್ಬರಿಗೆ ಬ್ಲೇಮ್ ಮಾಡಲ್ಲ. ನಿಮ್ಮಿಂದ ನನ್ನ ಎಮೋಷನ್ಸು ಈ ಥರ ಹಾಳಾಗ್ತಿದೆ ಅಂತ ನಾವು ಇನ್ನೊಬ್ಬರಿಗೆ ಬೈಯಲ್ಲ. ಸೊ ಸೆಕೆಂಡ್ ಸೂಚನೆ ಏನು ಅಂತ ಅಂದರೆ, ನಿಮ್ಮ ವರ್ಡ್ಸ್, ನೀವೇನು ಮಾತಾಡ್ತೀರ ಅದನ್ನು ನೀವು ಮಾಡ್ತೀರ. ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ನಿಮಗೆ ನೀವು ಅಂದ್ಕೊಂಡ್ರೆ ಅದನ್ನು ನೀವು ರಿಯಾಲಿಟಿಲಿ ತೋರಿಸೋದು ಆ್ಯಕ್ಷನ್ ಮುಖಾಂತರ. ಯಾವಾಗ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡಿ ತೋರಿಸ್ತಿರೋ ಆವಾಗ ನೀವು ಆನೆಸ್ಟ್ ಆಗಿರ್ತೀರ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಜೊತೆ ಹಾನೆಸ್ಟ್ ಆಗಿದ್ದೀರಾ ಆ್ಯಂಡ್ ಆಲ್ಸೋ ಜನರ ಜೊತೆ ಹಾನೆಸ್ಟ್ ಆಗಿರ್ತೀರಾ ಅಂತ ಅಂದ್ಬಿಟ್ಟು ಅರ್ಥ ಬರುತ್ತೆ. ಮೂರನೇ ಸೂಚನೆ ಏನು ಅಂತಂದರೆ, ನಿಮ್ಮ ಫ್ಲಾಸ್ನ ನೀವು ಎಕ್ಸೆಪ್ಟ್ ಮಾಡೋದು. ಫ್ಲಾಸ್ ಅಂತ ಅಂದರೆ ನಿಮ್ಮ ಕೊರತೆಗಳಾಗಿರ್ಬೋದು, ನೀವು ಯಾವುದ್ರಲ್ಲಿ ತುಂಬ ಕುಗ್ತೀರಾ ಕುಗ್ಗೋದು ಅನ್ನೋದನ್ನ ಫ್ಲಾಸ್ ಅಂತ ಹೇಳ್ತಾರೆ. ಸೊ ನಿಮ್ಮ ಫ್ಲಾಸ್ನ ನೀವು ಎಕ್ಸೆಪ್ಟ್ ಮಾಡೋದು. ನೀವೇನೇ ಮಿಸ್ಟೇಕ್ ಮಾಡಿದ್ರು ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊತೀರ. ಲೈಕ್ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ನಾನು ಕಲಿತೀನಿ. ಅದ್ರ ಜೊತೆಗೆ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಸ್ಟ್ರೆಂತ್ ಅಂದಾಗ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರೋದಾಗಿ, ಟೈಮ್ನ ಹೇಗೆ ಮ್ಯಾನೇಜ್ ಮಾಡೋದಂತ ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ನಿಮ್ಮ ಸ್ಟ್ರೆಂತ್ ಆಗುತ್ತೆ. ವೀಕ್ನೆಸ್ ಅಂತ ಬಂದಾಗ, ನಾಳೆ ಮಾಡೋಣ, ಇವತ್ತು ಬೇಡ ನಾಳೆ ಮಾಡೋಣ, ನಾಳೆಯಿಂದ ಮಾಡೋಣ, ಅಥವಾ ನೀವು ಒಂದು ದಿನಕ್ಕೋಸ್ಕರ ವೆಯ್ಟ್ ಮಾಡೋದು ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ. ಸೊ ಅದು ನಿಮ್ಮ ವೀಕ್ನೆಸ್ ಆಗುತ್ತೆ. ನಿಮಗೆ ಬೇಗ ಕೋಪ ಬರೋದಾಗಿರ್ಬೋದು, ಏನು ಡಿಸಿಷನ್ ತೊಗೊಂಡಿರ್ತೀರಲ್ಲ ಅದನ್ನು ತುಂಬ ಓವರ್ ಥಿಂಕ್ ಮಾಡೋದಾಗಿರ್ಬೋದು, ಇನ್ನೊಬ್ಬರಿಗೆ ಹೆಲ್ಪ್ ಕೇಳೋಕ್ಕೇ ಹಿಂಜರಿಯೋದಾಗಿರ್ಬೋದು. ಸೊ ಇಂಥವೆಲ್ಲ ವೀಕ್ನೆಸ್ ಆಗುತ್ತೆ. ಸೊ ಇಲ್ಲಿ ಈ ಪಾಯಿಂಟ್ ಏನು ಹೇಳ್ತಿದೆ ಅಂತಂದರೆ, ಯು ಹ್ಯಾವ್ ಟು ಎಕ್ಸೆಪ್ಟ್ ಯುವರ್ ವೀಕ್ನೆಸ್. ನಿಮ್ಮ ಮಿಸ್ಟೇಕ್ಸ್ನ ನೀವು, ನಿಮ್ಮ ಕೊರಗು ಆಗಿರ್ಬೋದು, ನೀವು ಏನು ಕುಗ್ಸುತ್ತೆ ನಿಮಗೆ, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಎಸ್, ನನ್ನಲ್ಲಿದೆ ಇದು ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ನಾಲ್ಕನೇದು ಏನು ಅಂತಂದರೆ, ನಿಮ್ಮ ಜೊತೆ ಹೆಲ್ತಿ ಬೌಂಡ್ರೀಸ್ನ ಬೆಳೆಸ್ಕೊಳ್ಳೋದು. ಒಂದು ಯಾವಾಗ ನೋ, ಇಲ್ಲ ಅಂತ ಸಂದರ್ಭ ಬರುತ್ತೆ, ಇಲ್ಲ ಅಂತ ಅಂದರೆ ಯು ಮೀನ್ ಇಟ್. ಎಸ್, ಏನಕ್ಕೆ ರೀಸನ್ ನಿಮ್ಗೆ ಗೊತ್ತಿರುತ್ತೆ, ನಾನು ಏನಕ್ಕೆ ನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಬೌಂಡ್ರೀಸ್. ಪ್ಲೀಸ್ ಡೋಂಟ್ ಎಸಿಟೇಟ್ ಮಾಡ್ಕೊಳ್ಳೇಬೇಡಿ ನೋ ಹೇಳೋಕ್ಕೆ. ಎಕ್ಸ್ಪೆಷಲಿ ಗರ್ಲ್ಸ್, ಪ್ಲೀಸ್ ಸೇ ನೋ ಮೋರ್ ಆಫನ್. ನಿಮ್ಮ ಎನರ್ಜಿ ಟೈಮ್ನ ಪ್ರೊಟೆಕ್ಟ್ ಮಾಡ್ಕೊತೀರಾ ನೀವು. ನಿಮಗೆ ಯಾರಿಗೆ ಸೆಲ್ಫ್ ಅವೇರ್ ಇರುತ್ತೋ ಅವರು ನಿಮ್ಮ ಟೈಮ್ನ ತುಂಬ ಪ್ರೀಷಿಯಸ್ ಆಗಿ ನೋಡ್ತೀರಾ. ಟೈಮ್ ವೇಸ್ಟ್ ಮಾಡೋದು ನೋಡ್ಕೊಳ್ಳಲ್ಲ. ನಿಮ್ಮ ಎನರ್ಜಿ ಕೂಡ ಅವಶ್ಯಕತೆ ಇಲ್ಲ ಅಂತ ಬಂದಾಗ ನಿಮ್ಮ ಎನರ್ಜಿನ ಯಾವತ್ತಿಗೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಸೆಲ್ಫ್ ಅವೇರ್ ಇಟ್ಕೊಂಡು ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿನ ಯಾವತ್ತಿಗೂ ವೇಸ್ಟ್ ಮಾಡಲ್ಲ. ಐದನೆಯ ಸೂಚನೆ ಏನಂದರೆ, ನೀವು ನಿಮ್ಮ ಮಿಸ್ಟೇಕಿಂದ ನೀವು ಕಲಿತೀರ. ಅದು ಏನೇ ಆಗಿರ್ಬೋದು, ಆಯಿತಾ. ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಅದರಿಂದ ಒಂದು ಪಾಠ ಕಲಿತೀರ. ಓಕೆ, ಈ ಥರ ಮಾಡಿದ್ದಕ್ಕೆ ನನಗೆ ಈ ಥರ ಆಯಿತು, ಇನ್ಮೇಲೆ ಈ ಥರ ಮಾಡಲ್ಲ. ಈ ಥರ ಸಿಚುವೇಶನ್ ಮತ್ತೆ ಬಂದರೂ ಕೂಡ ಬಂದೇ ಬರುತ್ತೆ. ಆ್ಯಂಡ್ ಲೈಕ್ ಗಾಡ್, ಯೂನಿವರ್ಸ್, ನೀವು ಒಂದು ತಪ್ಪು ಮಾಡಿದ್ದೀರಾ ಅಂತಂದರೆ ಅದನ್ನು ನೀವು ಸರಿ ಮಾಡೋ ತನಕ ರಿಪೀಟ್ ಆಗಿ ಅದೇ ಥರ ಸಂದರ್ಭ ವಿತ್ ಡಿಫ್ರೆಂಟ್ ಸಿನಾರಿಯೋಸಲ್ಲಿ ಬರುತ್ತೆ. ಏನು ತಪ್ಪು ಮಾಡಿದ್ದೀರಾ ಅದನ್ನು ಕಲ್ತು ಮತ್ತೆ ಆ ತಪ್ಪು ಮಾಡಬಾರ್ದು. ಹೆಂಗೆ ಮಾಡಬಾರ್ದು ಅಂತ ಅಂದರೆ ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತೀರಾ. ದಿಸ್ ಈಸ್ ಆಲ್ಸೋ ಸೆಲ್ಫ್ ಅವೇರ್ನೆಸ್. ಇದಿಷ್ಟು 5 ಸೂಚನೆಗಳು ನಾನೇನು ಹೇಳಿದೆ, ಇದಿಷ್ಟು ನಿಮ್ಮಲ್ಲಿದೆ ಅಂತ ಅಂದರೆ ನೀವು ಸ್ವಯಂ ಜಾಗೃತವಾಗಿದ್ದೀರಾ ಅಂತ ಅರ್ಥ. ಆ್ಯಂಡ್ ಇಟ್ಸ್ ವೆರಿ 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 ಗುಡ್ ಫಾರ್ ಯುವರ್ ಸೆಲ್ಫ್, ಯುವರ್ ಸೋಲ್. ಓಕೆ, ಸೊ ಹಾಗಾಗಿ ಪ್ಲೀಸ್ ಕಂಟಿನ್ಯೂ. ಯಾರೆಲ್ಲ ಒಂದು 3 ಇದೆ ಇನ್ನೆರಡಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರೋ, ಯಾವುದಿಲ್ಲ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ 5 ಸೂಚನೆಗಳು ಆಫ್ ಸೆಲ್ಫ್ ಅವೇರ್ನೆಸ್, ಸ್ವಯಂ ಜಾಗೃತ. ಸೊ ಇದೇ ಥರ ಕಂಟೆಂಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ.
ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಪ್ರೊಫೈಲ್ನ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.